ಏಕಾದಶಿಯ ಮಹತ್ವವನ್ನು ಸ್ಥಾಪನೆ ಮಾಡಿದ. ಎಲ್ಲ ಕಡೆ ನಗಾರಿ ಹೊಡೆದು ಸ್ಥಾಪನೆ ಮಾಡಿದ. ನಭೋಕ್ತವ್ಯಂ ಸಂಪ್ರಾಪ್ತೆ ಹರಿವಾಸರೆ. ತಿನ್ನಬೇಡಿ, ಏಕಾದಶಿ ಬಂದಾಗ ತಿನ್ನಬೇಡಿ. ನಿಮ್ಮ 1000 ರೋಗಗಳಿಗೆ ಚಿಕಿತ್ಸೆ ಏಕಾದಶಿ ಉಪವಾಸದಲ್ಲಿ ಇದೆ. ಇಷ್ಟಾಗಿಯೂ ತಿಂತೇವೆ ಅಂದರೆ ಮಧ್ವಾಚಾರ್ಯ ಬೈತಾರೆ. ವರಂ ಸ್ವಮಾತೃ ಗಮನಂ, ವರಂ ಗೋಮಾಂಸ ಭಕ್ಷಣಂ, ವರಂ ಹತ್ಯಾ ಸುರಾಪಾನಂ, ಏಕಾದಶ್ಯಾನ್ನ ಭಕ್ಷಣಾತ್. ಏಕಾದಶಿ ಅನ್ನ ತಿನ್ನುವುದರ ಬದಲು ಗೋಮಾಂಸ ತಿನ್ನಿ, ಕಡಿಮೆ ಪಾಪ ಬರುತ್ತೆ ಅಂತಾರೆ. ತಿನ್ನಿ ಅಂತ ಅರ್ಥ ಅಲ್ಲ, ಅಷ್ಟು ಪಾಪ ಉಂಟು ಏಕಾದಶಿ. ತಿನ್ನಬೇಡಿ, ಆರೋಗ್ಯ ಹಿತವಾಗಿರುತ್ತೆ, ದೇಹ ಹಗೂರವಾಗುತ್ತೆ. ನಿಮ್ಮ ದೇಹದಲ್ಲಿ ಏನೆಲ್ಲ ಗಂಟು ನೋವು, ಆ ನೋವು, 100 ರೋಗಗಳಿರಲಿ, ಶೀತ ಕೆಮ್ಮು, ಒಂದು ದಿನ ಉಪವಾಸ ಮಾಡಿ, ದ್ವಾದಶಿಯಿಂದ ಆ ರೋಗ ಬರಲ್ಲ. ಮತ್ತು ತಣ್ಣೀರು ಕುಡಿಬಾರ್ದು, ಬಿಸಿ ನೀರು ಕುಡಿಬೇಕು ಬೆಳಿಗ್ಗೆ ಎದ್ದ ತಕ್ಷಣ. ಯಾವ ರೋಗಗಳು ಬರಲ್ಲ. ಅಷ್ಟು ವಾಶ್ ಮಾಡುತ್ತೆ ಏಕಾದಶಿ ಉಪವಾಸ. ಏಕಾದಶಿ ಹುಟ್ಟುವ ಜಾಟರದ ಬೆಂಕಿ 15 ದಿನ ನಾವು ಮಾಡಿದ ಪಾಪಗಳನ್ನು ಸುಟ್ಟು ಹಾಕುತ್ತಂತೆ. ಇಷ್ಟು ಏಕಾದಶಿ ಸಮಂ ಕಿಂಚಿತ್ ಪಾಪತ್ರಾಣಂ ನ ವಿದ್ಯತೆ. ಏಕಾದಶಿಯಷ್ಟು ಪಾಪವನ್ನು ತಡೆಯುವ ಶಕ್ತಿ ಯಾವ ವ್ರತಗಳಿಗೂ ಇಲ್ಲ. ಎಲ್ಲ ವ್ರತಗಳನ್ನು ಬಿಟ್ಟುಬಿಡಿ, ಏಕಾದಶಿ ಒಂದು ಮಾಡಿ. ಸಕಲ ವ್ರತಗಳು ಏಕಾದಶಿ ವ್ರತದ ಹಿಂದೆ